ಮಾಯ ಇದೆಲ್ಲ? ಏನಾಯ್ತು? ಹಿಂಗ ಹರಡ್ಕೊಂಡಿದ್ಯಾ? ತಲೆ ಮೇಲೆ ಬೇರೆ ಕೈ ಇಟ್ಕೊಂಡಿದ್ಯಾ? ಏನಾಯ್ತು? ನಾನು ಮುತ್ತು ಮಾವಂಗೆ ಎಷ್ಟು ಹತ್ರ ಆಗ್ತಿದ್ದೀನಿ ಅಂತ ಖುಷಿಯಾಗಿದ್ದೆ. ಮಾತ್ರ ಷಣ್ಮುಖದಿಂದ ಕ್ಯಾಶ್ ಹ್ಯಾಂಡ್ಲಿಂಗ್ ಹೋಯ್ತು. ಈ ಬೆಳ್ಳಿಯಿಂದ ಅಡುಗೆ ಮನೆ ಕಾಲಿಡ್ಬೇಡ, ಮನೆ ಕೆಲಸ ಯಾವುದಕ್ಕೂ ಕೈ ಹಾಕ್ಬೇಡ ಅಂತ ಮುತ್ತು ಮಾವನ ಹತ್ರ ಬಯಸ್ಕೊಳ್ಳೋಗಾಯ್ತು. ನಾನು ಒಂದೊಂದೇ ಸ್ಟೆಪ್ ಮೇಲೆ ಹೋಗ್ತಿದ್ದೀನಿ, ಮುತ್ತು ಮಾವಂಗೆ ಹತ್ರ ಆಗ್ತಿದ್ದೀನಿ ಅಂತ ಅನ್ಕೊಂಡೆ. ಆದ್ರೆ ಈ ಹಾವು ಏಣಿ ಆಟದಲ್ಲಿ ಹಾವು ಕಚ್ಚಿದಾಗ ಹೇಗೆ ಒಂದೇ ಸರಿ ಕೆಳಗೆ ಬಿಡ್ತಾರೆ ನೋಡು, ಹಾಗಾಗಿದೆ ನನ್ನ ಪರಿಸ್ಥಿತಿ. ಇದೆಲ್ಲ ಹೇಗಾಯ್ತು ಮಾಯಾ? ಉಪ್ಪು ಸಕ್ಕರೆ ಎರಡು ಒಂದೇ ತರ ಕಾಣಿಸ್ತಿತ್ತು. ನನ್ನ ತಲೆಗೆ ಏನಾಗಿತ್ತೋ ಏನೋ, ನಾನು ಟೇಸ್ಟ್ ಕೂಡ ಮಾಡಲಿಲ್ಲ. ಸಕ್ಕರೆ ಬದಲು ಉಪ್ಪು ಹಾಕಿ ಮುತ್ತು ಮಾವಂಗೆ ಕಾಫಿ ಮಾಡಿಕೊಟ್ಟೆ, ಸರಿಯಾಗಿ ಬಯಸ್ಕೊಂಡೆ. ಆ ಬೆಳ್ಳಿಗೆ ಎಲ್ಲ ಕೂತಿದ್ರು ಒಂದು ಮಾತು ಹೇಳಲಿಲ್ಲ ನೋಡು. ಅಕ್ಕ, ಇದು ಉಪ್ಪು ಸಕ್ಕರೆ ಅಲ್ಲ ಅಂತ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅಯ್ಯೋ ಬಿಡು ಮಾಯಾ, ಇನ್ನೂ ಟೈಮ್ ಇದೆ. ನಿನ್ ಪ್ಲೇಸ್ನ ನೀನ್ ವಾಪಸ್ ತಗೋಬಹುದು. ನನ್ನ ಮುತ್ತು ಮಾವನ್ ಮದ್ವೆ ಅಂದಾಗ್ಲಿ ಆ ಬೆಳ್ಳಿ ಷಣ್ಮುಖನ ಹೇಗೆ ಆಟ ಆಡ್ತೀನಿ ಅಂತ ನೋಡ್ತಿರು. ಬೆಳೆ ಇಂಥ ಡ್ರಾಮಾ ಕ್ವೀನ್ಗಳಿಗೆ, ಇಂಥ ಮೋಸಗಾರರಿಗೆ ಮೊದಲೆಲ್ಲ ಚೆನ್ನಾಗೇ ಇರುತ್ತೆ. ಆಮೇಲೆ ಕಾಲ ಕಳೆದಂಗೆ ಬಣ್ಣ ಕಳಚುತ್ತೆ ನೋಡು, ಅವಾಗ ಗೊತ್ತಾಗುತ್ತೆ ಅಸಲಿ ರೂಪ, ಕಪ್ಪು ಯಾವುದು ಬಿಳಿ ಯಾವುದು ಅಂತ. ಸಕ್ಕರೆ ಬದಲು ಉಪ್ಪು ಹಾಕಿ ಸರಿಯಾಗಿ ಸಿಕ್ಕಾಕೊಂಡ್ರು ನೋಡಿ. ಅದಕ್ಕೆ ಹೇಳೋದು ಬೆಳ್ಳಿ, ದೇವ್ರು ಯಾರ್ಯಾರಿಗೆ ಏನೇನು ಕೊಡಬೇಕೋ ಅದನ್ನೆಲ್ಲ ರೆಡಿ ಮಾಡಿಟ್ಟಿರ್ತಾನೆ. ಕ್ಯಾಶ್ ಹ್ಯಾಂಡ್ಲಿಂಗ್ ನಂದೇ, ಅಡುಗೆ ಮನೆ ನಂದೇ, ಬಾತ್ರೂಮ್ ಕ್ಲೀನಿಂಗ್ ನಂದೇ ಅಂತೆಲ್ಲ ಕೂಗ ಆಡ್ತಿದ್ರಲ್ಲ, ನಿನಗೆ ಯಾವುದು ಬೇಡ ಎಲ್ಲ ಕೊಟ್ಬಿಡು ಅಂತ ಕಿತ್ಕೊಬಿಟ್ಟ. ಸದ್ಯ ನನ್ನ ಮುತ್ತು ಮಾವ ಪೂರ್ತಿಯಾಗಿ ಬದಲಾಗಿ ಹೋಗಿದ್ದಾರೆ ಅಂತ ಈ ಊರ್ನೇ ಬಿಟ್ಟು ಹೋಗೋಕೆ ತಯಾರಿ ಮಾಡ್ಕೊಂಡಿದ್ದೆ. ತಂಗಬ್ಬ, ಜೀವನದಲ್ಲಿ ತಾಳ್ಮೆ ಇರಬೇಕು ತಂಗಬ್ಬ, ಅದನ್ನ ಯಾವತ್ತೂ ಬಿಟ್ಕೊಡ್ಬೇಡ. ನೋಡು, ಇಷ್ಟು ದಿನ ತಾಳ್ಮೆಯಿಂದ ಇದ್ದೆ, ಅದಕ್ಕೆ ಈಗಲೂ ಮುತ್ತು ನಿನ್ ಕಡೆನೇ ಇರೋದು. ಅದು ಇದು ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಈ ಮನೆ ಬಿಟ್ಟು ಹೋಗಿದ್ದೆ ಅನ್ಕೋ, ನಿನ್ನ ಜಾಗನ ಮಾಯ ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ರು. ಮೊದಲು ನನಗೂ ಬೇಜಾರಾಯ್ತು ಬೆಳ್ಳಿ. ಮಾಯ ಬಿಸ್ನೆಸ್ ವಿಷಯ ಅಂತ ಮುತ್ತು ಹತ್ತತ್ರ ಆಗ್ತಾನೆ ಇದ್ಲು. ಹತ್ರ ಇದ್ದಾಗಲೇ ನಿಜವಾದ ರೂಪ ಗೊತ್ತಾಗೋದು. ಈಗ ಗೊತ್ತಾಯ್ತಲ್ಲ ಮುತ್ತುಗೆ ನಿಜವಾದ ಮಾಯ ಏನು ಅಂತ. ಬೆಳ್ಳಿ, ಈಗ ನಿನ್ ಟೈಮ್ ಚೆನ್ನಾಗಿದೆ, ಇದೇ ನಿನ್ ಟೈಮು. ಮುತ್ತು ಹತ್ರದಲ್ಲೇ ಇರ್ಬೇಕು ನೀನು. ಹೇಗೆ ಹತ್ರ ಆಗ್ತೋ ನನಗೆ ಗೊತ್ತಿಲ್ಲಪ್ಪ. ಅದ್ ಹೇಗಣ್ಣ ಸಾಧ್ಯ? ನನಗೆ ಮಾಯಕ್ಕಂತರ ಎಲ್ಲ ಬಣ್ಣದ ಮಾತುಗಳು ಮಾತಾಡಕ್ ಬರಲ್ಲ. ಬೆಳ್ಳಿ, ಚಿನ್ನ ಬೇರೆಯವ್ರನ್ನ ಮೆಚ್ಚಕ್ಕೋಸ್ಕರ ತನ್ನ ಕಲರ್ನ ಚೇಂಜ್ ಮಾಡ್ಕೊಳಲ್ಲ, ಅದು ಹಾಗೆ ಇರುತ್ತೆ. ನನ್ನ ಬೆಳ್ಳಿ ಚಿನ್ನ ಕಣೋ, ನೀನು ಹಾಗೆ ಇರಬೇಕು, ಹಾಗೆ ಎಲ್ರಿಗೂ ಇಷ್ಟ ಆಗ್ತೀಯ. ನೀನು ಯಾವುದೇ ರೀತಿ ಏನು ಬದಲಾವಣೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಮಾಯಿನ ಟೈಮ್ ಮುಗೀತು ಬೆಳ್ಳಿ, ಮುಗೀತು. ಅವಳ ಅಹಂಕಾರ, ಅವಳು ಕಟ್ಟಬೇಕು ಅಂತಿದ್ದ ಸಾಮ್ರಾಜ್ಯ ಎಲ್ಲ ಕುಸಿತಾ ಇದೆ. ಮುತ್ತುನ ಮದುವೆ ಆಗಬೇಕು ಅಂತಿರೋ ಕನಸು ನೆನಸಾಗ ಸಾಧ್ಯತೆನೇ ಇಲ್ಲ. ಇಲ್ಲ ಷಣ್ಮುಗಣ್ಣ, ನನಗೆ ಯಾರಿಗೂ ಬೇಜಾರು ಮಾಡಕ್ ಇಷ್ಟ ಇಲ್ಲ. ಮಾಯಕ್ಕನೇ ಮುಂದೆ ನಿಂತು ನಂದು ಮುತ್ತು ಮಾವನ್ ಮದ್ವೆ ಮಾಡ್ಬೇಕು ಅಂತ ಆಸೆ ಇದೆ. ಅವರು ಬದಲಾಗಬೇಕು, ನಿಜ ಸಂಗತಿಗಳಿಗೆ ನಿಜ ರೂಪಕ್ಕೆ ಬೆಲೆ ಕೊಡ್ಬೇಕು, ಅವರು ಚೆನ್ನಾಗಿರ್ಬೇಕಣ್ಣ. ಯಾರಿಗ್ ಗೊತ್ತು ಬೆಳ್ಳಿ, ಯಾರ್ಯಾರಿಗೋ ಎಲ್ಲೆಲ್ಲೋ ಜ್ಞಾನೋದಯ ಆಗುತ್ತೆ. ಯಾರು ಗೊತ್ತು, ಮಾಯಿಂಗು ನಿನ್ನ ಮನಸ್ಸು ನೋಡಿ, ನಿನ್ನ ಒಳ್ಳೆತನ ನೋಡಿ ಜ್ಞಾನೋದಯ ಆದ್ರೂ ಆಗ್ಬೋದು. ನೋಡೋಣ ಆ ದೇವ್ರು ಏನ್ ಹೇಳ್ತಾನೋ ಹಾಗೆ. ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಕೇಳಿದೀನಿ. 30 ದಿನದಲ್ಲಿ ಎಲ್ಲ ಬದಲಾಗತ್ತೆ ಅಂತ ಹೇಳಿದ್ರಿ. ಈಗಾಗ್ಲೇ 15 ದಿನ ಮುಗ್ದೋಗಿದೆ. ಇನ್ನು 15 ದಿನದಲ್ಲಿ ಎಲ್ಲ ಬದಲಾಗತ್ತಾ? ನೀವ್ ಅನ್ಕೊಂಡಿರೋ ತರ ಮಾಯಕ್ಕ ಒಳ್ಳೆಯವ್ರಾಗ್ತಾರ? ಅವ್ರ ಮನ್ಸಲ್ಲಿ ಒಳ್ಳೆತನ ಹುಟ್ಟತ್ತಾ? ಮತ್ತೆ ಯಾವಾಗ ಬಂದ್ರಿ? ನಾನು ಪ್ರತಿ ಸಲ ಬರ್ತೀನಿ, ಎಲ್ರನ್ನೂ ನೋಡ್ತೀನಿ, ಎಲ್ರ ಹತ್ರನೂ ಮಾತಾಡ್ತೀನಿ, ಹೋಗ್ತೀನಿ. ಆದರೆ ಏನು ಬದಲಾವಣೆ ಇಲ್ಲ ಅಳಿ ಅಂದ್ರೆ. ಅಮ್ಮ ಹೇಗಿದ್ಯಾ ಅಂತ ಕೇಳ್ತಿದ್ದಾರೆ, ಸುಮ್ಮನೆ ಉತ್ತರ ಕೊಡಕ್ಕಾಗಲ್ವಾ? ನನ್ನ ಹತ್ರನೂ 100 ಪ್ರಶ್ನೆಗಳಿದೆ. ಈ ಮನೆ ಬಗ್ಗೆ ನಾವು ಏನೇನು ಕನ್ಸು ಕಟ್ಕೊಂಡಿದ್ವೋ ಅದ್ಯಾವುದು ಆಗ್ತಿಲ್ಲ ಮಾಯಾ. ಇದಕ್ಕೇನು ಹೇಳ್ತೀರಾ ಅಳಿ ಅಂದ್ರೆ? ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾಯ್ತು, ಬೆಳ್ಳಿನ ಮದುವೆ ಆಗಿ ಅಂತ ಊರ್ನವ್ರು ಬಂದು ಮಾತುಕತೆ ಆಡಿದ್ದು ಆಯ್ತು. ಈಗ ನೋಡಿದ್ರೆ ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ದೀರಾ, ಆದ್ರೆ ಮದ್ವೆ ಯಾವಾಗ ಎಲ್ಲಿ ಅಂತ ಏನೂ ಗೊತ್ತಿಲ್ಲ. ನೋಡಿ, ಹೆಣ್ಮಕ್ಳನ್ನ ಹೆತ್ತು ನೆಂಟ್ರ ಮನೇಲಿ ಬಿಡಕ್ಕೆ ನಾವೇನು ಗತಿ ಕೆಟ್ಟಿಲ್ಲ. ಅಮ್ಮ ಬರ್ತಿದ್ದಾಗೆ ಜಗಳ ತೆಗಿಬಿಡ. ಸ್ವಲ್ಪ ಬಾಯಿ ಮುಚ್ಕೊಂಡು ಇರಕ್ಕಾಗಲ್ವಾ ನಿನಗೆ? ಹೇಗಿದೆಯಾ ಅಂತ ವಿಚಾರಿಸ್ಕೋತಿದ್ದಾರೆ. ಒಂದು 4 ಒಳ್ಳೆ ಮಾತಾಡ್ಬೇಕನ್ನೋದೇ ಇಲ್ಲ. ರುಕ್ಮಿಣಿ ಸರಿಯಾಗೇ ಹೇಳ್ತಾ ಇದ್ದಾಳೆ ಮಾಯಾ. ಹೆಣ್ಣು ಹೆತ್ತಿರೋರ ಕಷ್ಟ ಏನು ಅಂತ ನನಗೂ ಅರ್ಥ ಆಗತ್ತೆ. ಐಶುನ ಮದುವೆಗೆ ಮುಂಚೆನೇ ಗೌತಮ್ ಮನೆಗೆ ಕರ್ಕೊಂಡೋಗ್ಬಿಟ್ರೆ ಸರಿನಾ? ನೀನೇ ಹೇಳು.
ನನ್ನ ತಮ್ಮ ನೀಲ್ಕಂಠ ನಿನ್ನನ್ನು ನನ್ನ ಜವಾಬ್ದಾರಿಗೆ ಬಿಟ್ಟು ಬಾರದೇ ಇರೋ ಜಾಗಕ್ಕೆ ಹೊಟ್ಟೋದ. ಎಷ್ಟೆಷ್ಟೋ ಪ್ರಯತ್ನಗಳು ನಡೀತಿದೆ, ಆದರೆ ಯಾವುದು ಕಾರ್ಯಗತ ಆಗ್ತಾ ಇಲ್ಲ. ಅತ್ತೆ, ನಾನಾಗ್ಲಿ ಅಪ್ಪ ಆಗಲಿ ಅಮ್ಮ ಆಗಲಿ ಯಾವತ್ತೂ ನಿಮ್ಮ ಬಗ್ಗೆ ಅಥವಾ ಮಾವನ ಬಗ್ಗೆ ಅನುಮಾನ ಪಟ್ಟಿಲ್ಲ. ಸಂಪ್ರದಾಯದ ಪ್ರಕಾರ ಮದುವೆ ಆಗದೆ ನೀನು ಈ ಮನೇಲಿ ಇರೋ ಹಾಗಿಲ್ಲ ಮಾಯಾ. ನೋಡಿ 4 ಜನ 4 ಥರ ಮಾತಾಡ್ತಾರೆ. ಒಂದ್ಸರ್ತಿ ಕೊರ್ಲಿಗೆ ತಾಳಿ ಬಿದ್ಮೇಲೆ ಆ 4 ಜನನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ. ಈಗ ಸ್ವಲ್ಪ ನೀನು ಸುಮ್ಮನೆ ಇರು. ಏನೋ ನನಗೆ ಗೊತ್ತಿಲ್ಲ ಅಳಿ ಅಂದರೆ ಎಲ್ಲ ನಿಮ್ಮ ಮಾತಿನ ಮೇಲೆ ನಿಂತಿದೆ. ನೀವೇನು ನಿರ್ಧಾರ ತಗೊಂಡಿದ್ದೀರಾ ಹೇಳಿ. ಯಾವ್ದ್ರ ಬಗ್ಗೆ ಅತ್ತೆ? ಅದೇ ಅಳಿ ಅಂದರೆ ಮಾಯನ್ ಮದುವೆ ಆಗ್ತೀನಿ ಅಂತ ಹೇಳಿದ್ರಲ್ಲ, ಮುಹೂರ್ತ ಯಾವಾಗ ಇಡೋದು ಅಂತಾನೂ ಹೇಳಿ. ಅತ್ತೆ, ಮಾಯಾ ಇನ್ನೂ ಈಗ ತಾನೇ ಎಕ್ಸ್ಪೋರ್ಟ್ ಇನ್ಚಾರ್ಜ್ ತೊಗೊಂಡಿದ್ದಾಳೆ. ರೈಸ್ ಮಿಲ್ನು ಸ್ವಲ್ಪ ನೋಡ್ಕೋತಾ ಇದ್ದಾಳೆ. ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ನಾನೇ ಬಂದು ಮದುವೆ ವಿಚಾರವಾಗಿ ಮಾತಾಡ್ತೀನಿ. ಸ್ವಲ್ಪ ದಿನ ಅಂತ ವರ್ಷದ ಮೇಲಾಯ್ತಲ್ಲ ಅಳಿ ಅಂದರೆ. ಹೆಣ್ಣು ಹೆತ್ತೋರ್ ಸಂಕಟ ನಿಮ್ಗೇನು ಅರ್ಥ ಆಗಬೇಕು ಹೇಳಿ. ನೋಡಿ, ನಿಮ್ಗಾಗಲ್ಲ ಅಂದರೆ ಹೇಳ್ಬಿಡಿ, ನಾವು ಬೇರೆ ದಾರಿ ನೋಡ್ಕೊಳ್ತೀವಿ. ಅಮ್ಮ, ಈಗಷ್ಟೇ ಎಲ್ಲ ಸರಿ ಹೋಗ್ತಿದೆ. ನೀನು ನೋಡಿದ್ರೆ ಹಾಳು ಮಾಡ್ತಿದ್ಯಲ್ಲ. ಮಾಯಾ, ನಾನು ನಿನ್ನನ್ನು ಹೆತ್ತಿದ್ದೀನ ಇಲ್ಲ ನೀನು ನನ್ನನ್ನು ಹೆತ್ತಿದ್ಯಾ? ನೋಡು, ಯಾವಾಗ ಎಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರು. ನೀವು ಹೇಳಿ ಅಳಿ ಅಂದರೆ ಜ್ಯೋತಿಷ್ರನ್ನ ಯಾವಾಗ ಕರೆಸ್ಲಿ? ಅತ್ತೆ, ಐಶು ಗೌತಮ್ದು ಮದುವೆ ನಡಿಬೇಕು. 2 ಮದುವೆ ಒಂದೇ ದಿನ ನಡೆಯೋ ಹಾಗೆ ನಿರ್ಧಾರಕ್ಕೆ ಬರೋಣ. ನೋಡಿ ಅಳಿ ಅಂದರೆ 1 ತಿಂಗಳ ಟೈಮ್ ಅಷ್ಟೇ, ಇನ್ನು ಜಾಸ್ತಿ ಕಾಯಕ್ಕಾಗಲ್ಲ. ಅಷ್ಟರಲ್ಲಿ ನೀವು ಮಾಯನ್ ಮದುವೆ ಆಗದೆ ಇದ್ರೆ ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ. ಯಾರಿಗೂ ಏನು ಹೇಳಲ್ಲ, ಯಾರ ಉತ್ತರಕ್ಕೂ ಕಾಯಲ್ಲ. ಮಾಯಾ ನಿಮ್ಮನ್ನು ಬಿಟ್ಟು ಬದುಕ್ತಾಳೋ ಸಾಯ್ತಾಳೋ ಅದು ಅವಳಿಗೆ ಬಿಟ್ಟಿರೋ ವಿಚಾರ. ಇಷ್ಟ ಮೇಲೆ ನಿಮ್ಮಿಷ್ಟ. ರುಕ್ಮಿಣಿ, ಮುತ್ತು ಹತ್ರ ನಾನು ಮಾತಾಡ್ತೀನಿ. ನೀನು 1 ತಿಂಗಳು ಅಂತ ಹೇಳ್ತಾ ಇದೆಯಲ್ಲ, ನೋಡ್ತಿರು. ಮುತ್ತು 15 ದಿನದಲ್ಲಿ ಮಾಯಾನ ಮದುವೆ ಆಗ್ತಾನೆ. ನೀನು ಕೆಲವೊಂದು ವಿಚಾರಗಳನ್ನ ಸುಳ್ಳು ಮಾಡಬೇಕಾಗಿದೆ. ಅದಕ್ಕೆ ನೀನು ಯಾವುದೇ ನಿರ್ಧಾರ ತಗೋಬೇಕಾದ್ರೂ ತುಂಬ ಎಚ್ಚರಿಕೆಯಿಂದ ತಗೋಬೇಕು. ಹೆಂಗನ್ನ ಮಾಡಿ ಈ ವಿಷಯ ಮುತ್ತಣ್ಣಂಗೆ ತಿಳಿಸ್ಲೇಬೇಕು. ತಿಳಿಸಲ್ಲ ಕೊಡ್ರಿ, ಶಣ್ಮಗಣ್ಣ ಬರ್ತೀನಿ ಅಂತ ಹೇಳಿರಲ್ಲ, ಬಂದ್ಬಿಡ್ತಾರೆ. ಬಂದಾಗ ಹೇಳಂಗ್ ಬಿಡಿ. ತಗೋ ಬಂದೇ ಬಿಟ್ರ ಶಣ್ಮಗಣ್ಣ. ನೋಡಿ, ಸ್ಟಾಪ್ ಶಣ್ಮಗಣ್ಣ. ಏನ್ ಗೌಡ್ರೆ, ಬೆಳಗ್ಗೆ ಆರಾಮಾಗಿದ್ದೀರಾ? ಮನೆ ಊರ್ಗೋಗ್ಬಿಟ್ರಾ? ಆರಾಮಾಗಿರೋದು ಹಾಗಿರ್ಲಿ, ಯಾವಾಗ್ಲೂ ಮುತ್ತಣ್ಣನ ಜೊತೆ ಇರ್ತೀಯಲ್ಲ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಬಿಡಿಸಿ ಹೇಳ್ಬೇಕು ತಾನೆ. ಒಳ್ಳೇದು ಅಂದ್ರೆ ಬೆಳ್ಳಿ, ಕೆಟ್ಟದು ಅಂದ್ರೆ ಮಾಯ. ನಾನು ಹೇಳ್ತಾನೆ ಇದ್ದೀನಿ, ಮುತ್ತು ಅಂತೂ ತಲೆಗೆ ಹಾಕೊಳ್ಳಲ್ಲ. ಏನ್ ಮಾಡೋಣ? ನಾವೆಲ್ಲ ಬಂದು ಬೆಳ್ಳಿ ಪರವಾಗಿ ಮಾತಾಡಿದ್ವಲ್ಲ, ಮುತ್ತಣ್ಣ ಕಿವಿಗೆ ಹಾಕೊಳ್ಳಿಲ್ಲ. ಗೌಡ್ರೆ, ಚಿಕ್ಕ ವಯಸ್ಸಿಂದಾನು ಮುತ್ತುಗೆ ಅವ್ರ ಚಿಕ್ಕಮ್ಮನೇ ಎಲ್ಲ. ಕರು ಹೇಗೆ ಹಸು ಮಾತು ಕೇಳುತ್ತೋ ಹಾಗೆ ಅವ್ರ ಚಿಕ್ಕಮ್ಮನ ಮಾತೆ ಮುತ್ತುಗೆಲ್ಲ. ಏನು ಹೇಳಿದ್ರು ಕೇಳಲ್ಲ. ಎಲ್ಲಿವರೆಗೂ ಮನೇಲಿ ನಡೆಯೋ ಅನ್ಯಾಯ ಮುತ್ತು ಗೊತ್ತಾಗಲ್ವೋ ಅಲ್ಲಿವರೆಗೂ ಬೆಳ್ಳಿ ಮುತ್ತು ಒಂದಾಗರು. ಆದ್ರೂ ಮುತ್ತಣ್ಣ ಇಷ್ಟೊಂದು ಒಳ್ಳೆಯವರಾಗಿರ್ಬಾರ್ದು. ಮದ್ವೆನೇ ಆಗಿಲ್ಲ, ಆಗ್ಲೇ ಬಾವಿ ಪತ್ನಿ ಹೆಸರಲ್ಲಿ ಆಸ್ತಿ ಮಾಡಕ್ ಶುರು ಮಾಡವ್ರೆ. ಏನ್ ಹೇಳ್ತಿದ್ರ ಗೌಡ್ರೆ? ಭಾವಿ ಪತ್ನಿ ಹೆಸರಲ್ಲಿ ಆಸ್ತಿನ? ಅರ್ಥ ಆಗ್ತಿಲ್ಲ ನನಗೆ. ಹೌದಪ್ಪ, ನಿಂಗ್ ಗೊತ್ತಾ ಮಾಯಿನ ಹೆಸರಲ್ಲಿ ಏನೆಲ್ಲ ಆಸ್ತಿ ಇದೆ ಅಂತ? ನನಗೆ ಗೊತ್ತಿಲ್ಲದೆ ವಿಷಯ ಇಷ್ಟೊಂದು ಮುಂದೆ ಹೋಗಿದ್ಯಾ? ಗೊತ್ತಿದ್ದೆ ಆಸ್ತಿ ಮಾಡಿದಾಳ, ಗೊತ್ತಿಲ್ಲದೆ ಆಸ್ತಿ ಮಾಡಿದಾಳ, ಆ ದೇವ್ರಿಗೆ ಗೊತ್ತು. ಆದ್ರೆ ಕಾಶಿರಾಜಣ್ಣನ ಜಮೀನು ಮಾಯಿನ ಹೆಸರಲ್ಲಿ ರಿಜಿಸ್ಟರ್ ಆಗಿರೋದು 100ಕ್ಕೆ 100 ಸತ್ಯ. ಏನಿದು ಗೌಡ್ರೆ? ಕಾಶಿರಾಜನ್ ಜಮೀನ್ ನೋಡಕ್ಕೆ ರೇಟ್ ಫೈನಲ್ ಮಾಡಕ್ ಮಾತ್ರ ಹೇಳಿದ ಮುತ್ತು, ಕಾಶಿರಾಜನ್ ಜಮೀನೇ ತನ್ನ ಹೆಸರು ಮಾಡ್ಕೊಂಡ್ಬಿಟ್ಲ. ಅಂದ್ರೆ ವಿಷಯ ಮುತ್ತಣ್ಣಂಗೆ ಚಾನ್ಸೇ ಇಲ್ಲ. ಮುತ್ತು ಗೊತ್ತೇ ಇಲ್ಲ. ಗೊತ್ತಿದ್ರೆ ನನಗೆ ಹೇಳ್ತಿದ್ದ ಅಲ್ವಾ? ಮುತ್ತು ಗೊತ್ತಿಲ್ಲದೆ ಮಾಯ ಆಸ್ತಿ ಪಾಸ್ತಿನೆಲ್ಲ ತನ್ನ ಕಡೆಗೆ ಬರ್ಕೊಳಕ್ ಶುರು ಮಾಡ್ಕೊಂಡಿದ್ದಾಳೆ. ಏನಕ್ಕೆ ಈ ಮನೆಗೆ ಬಂದ್ಲೋ ಅದ್ರ ಮೊದಲನೇ ಹೆಜ್ಜೆ ಇಡಕ್ ಶುರು ಮಾಡಿದ್ದಾಳೆ. ಮೀನು ಗಾಳಕ್ಕೆ ಸಿಗಾಕೊಂಡಿದೆ ಅಂದಮೇಲೆ ಎಳೆದು ಹೊರಗೆ ಹಾಕೋಣ, ಏನಂತೀರಾ? ಇದನ್ನೆಲ್ಲ ಮುತ್ತಣ್ಣ ನಂಬೇಕಲ್ಲಪ್ಪ. ಆಧಾರ ಸಮೇತ ಹೇಳಿದ್ರೆ ಆ ಕೋಟೆ ಒಪ್ಕೊಳ್ಳುತ್ತೆ. ಇನ್ನು ಮುತ್ತು ಒಪ್ಕೊಳ್ಳಲ್ವಾ? ಮುತ್ತು ಒಪ್ಕೊಂತಾನೆ. ಬುದ್ಧಿವಂತ ಅವನು, ಹೇಳೋ ರೀತಿಲಿ ಹೇಳಬೇಕು. ಅವನ ಮನಸ್ಸಿಗೆ ತಟ್ಟು ಹಾಗೆ ಹೇಳ್ಬೇಕಷ್ಟೇ. ಈಗ ಏನ್ ಮಾಡೋದು ಅಂತೀಯಪ್ಪ? ಗೌಡ್ರೆ, ನೀವೆಲ್ಲ ಸೇರಿ ಒಗ್ಗರಣೆ ಹಾಕಿ ಕೆಳಗಡೆ ಹುರಿನ ನಾನು ಹಾಕ್ತೀನಿ. ಒಂದೊಳ್ಳೆ ಸ್ವೀಟ್ ರೆಡಿ ಮಾಡೋಣ. ಮಾಯಿಂಗ್ ಸಾಕು ಸಾಕು ಅನ್ನಷ್ಟು ತಿನ್ಸೋಣ. ಆ ಘಾಟ್ನ ಮಾಯಾ ತಡ್ಕೋತಾಳ? ಘಾಟ್ ಕಟ್ಟಬೇಕು. ಗಾಳಿ ಪಟದ ತರ ಗಿರಿಕಿ ಹೊಡಿತಾಳೆ. ನೋಡ್ತಾ ಇರಿ, ಗಿರಿಕಿ ಹೊಡಿತಾಳೆ. ನನ್ನ ಬೆಳ್ಳಿನ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಇದ್ಲು. ಇವತ್ತು ಅವಳಿಗೆ ಅಡ್ರೆಸ್ ಇಲ್ದಂಗೆ ಮಾಡ್ತೀನಿ.
15 ದಿನ ಅಂತ ಹೇಳಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಅದಕ್ಕೆ. ಮುತ್ತುನ ಎಂಥ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ರಿ. 15 ದಿನ ಹೀಗೆ ಬಂದು ಹಾಗೆ ಹೋಗ್ಬಿಡತ್ತೆ. ಒಟ್ನಲ್ಲಿ ಮದುವೆ ದಿನ ಹತ್ರ ಬರ್ತಾ ಇದೆ ಅನ್ನೋದೇ ಖುಷಿ. ಅಮ್ಮ ನನಗೆ 1 ಡಜನ್ ರೇಷ್ಮೆ ಸೀರೆ ಬೇಕಮ್ಮ. ಒಂದೇ ದಿನ ಆ ವಿಷಯನ ನೆನಪಿಸಿ ಸುಮ್ಮನೆ ಆಗಬಾರ್ದು. ಪದೇ ಪದೇ ಅದನ್ನೇ ನೆನಪಿಸಿ 15 ದಿನಗಳು ತುಂಬ ಹತ್ರ ಆಗೋ ಹಾಗೆ ಮಾಡಬೇಕು. ಮುತ್ತಣ್ಣ ಮುತ್ತಣ್ಣ, ಶರ್ಮಿಳಾ, ಅದ್ಯಾರು ನೋಡು. ಸರಿ. ನಮಸ್ಕಾರ ಚಿಕ್ಕಮ್ಮವ್ರೆ. ನಮಸ್ಕಾರ ಗೌಡ, ಹೇಳಿ. ಮುತ್ತಣ್ಣ ಅವ್ರು ನೋಡ್ಬೇಕಿತ್ತು. ಅಮ್ಮ ಏನ್ ಶರ್ಮಿಳಾ? ಅಮ್ಮ ನಮಸ್ಕಾರಮ್ಮ. ನಮಸ್ಕಾರ. ಏನು ಮತ್ತೆ ಬಂದಿದ್ದೀರಾ? ನಾವು ಮುತ್ತಣ್ಣನ ಹತ್ರ ಮಾತಾಡ್ಬೇಕಿತ್ತು. ಹೋದ್ಸಲ ಮಾಡಿದ್ರ ಅದಂತ ಸಾಲ್ದ? ನೀವು ನಮ್ಮನ್ನೇ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ವಾ? ಹೋದ್ರೆ ಹೋಗ್ಲಿ ಅಂತ ಎಲ್ಲಾನು ಮರ್ತು ನಾವು ಚೆನ್ನಾಗಿದ್ದೀವಿ. ಮತ್ತೆ ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡೋದಕ್ಕೆ ಬಂದ್ರಾ? ನೋಡಿ ಅಮ್ಮ, ನಾವು ಮುತ್ತಣ್ಣನ ಜೊತೆ ಮಾತಾಡ್ತೀವಿ, ನಾವು ಈ ಮನೆಗೆ ಹುಳಿ ಹಿಂಡ್ತೀವಿ ಅಂತ ಅನ್ಸಿದ್ರೆ ಅದ್ರ ಮೇಲೆ ನಾನು ಏನೂ ಮಾತಾಡಲ್ಲ, ಹೊರಟೋಗ್ತೀನಿ. ಈಗ ನಾನು ಹೇಳಕ್ ಬಂದಿರೋದು ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ಅನ್ಸಿದ್ರೆ ಆಗ ಯಾರು ಸರಿ ಅಂತ ನೀವೇ ಒಪ್ಕೋತೀರಾ? ನೋಡೋಣ. ನಾನು ಮುತ್ತುನ ಕರಿತೀನಿ. ಏನಾದರೂ ಗಲಾಟೆ ಆಗೋಂಥ ವಿಷಯ ಆದರೆ ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಬಾ ಶರ್ಮಿಳಾ. ಮುತ್ತಣ್ಣ, ಅಣ್ಣ ಅಣ್ಣ ಏನು ಶರ್ಮಿಳಾ? ಅಣ್ಣ ಊರ್ ಗೌಡ್ರು ಬಂದಿದ್ದಾರೆ, ಕರೀತಿದ್ದಾರೆ. ಹೌದಾ? ಒಳಗೆ ಕರೆಯೋದಲ್ವಾ? ಗೌಡ್ರೆ ನಮಸ್ಕಾರ. ನಮಸ್ಕಾರ. ಇದ್ಯಾಕೆ ಹೊರಗಡೆ ನಿಂತಿದ್ದೀರಾ? ಬನ್ನಿ ಒಳಗೆ. ಪರವಾಗಿಲ್ಲ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಈ ಪೇಪರ್ಸ್ ನೋಡಿ. ಏನು ಗೌಡ್ರೆ ಇದು? ಅಮ್ಮ, ಅಲ್ಲೇನೋ ದೊಡ್ಡ ಅನಾಹುತ ಆಗೋ ಥರ ಇದೆ, ನೀನು ಹೋಗಿ ಮಾತಾಡಮ್ಮ. ಅದಕ್ಕೆ ನಂಗೆ ಯಾಕೋ ಭಯ ಆಗ್ತಿದೆ. ಊರ್ಗೌಡ ಮೊದಲೇ ತಲಹರಟೆ. ಮಾಯನ್ ಬಗ್ಗೆ ಏನಾದರೂ ಚಾಡಿ ಹೇಳ್ತಾನೇನೋ ಅಂತ ಅನ್ನಿಸ್ತಾ ಇದೆ. ನೀವು ಹೇಳಿದ ಸತ್ಯನಾ? ಪೇಪರ್ಸ್ ಕೊಟ್ಟಿದ್ದೀನಿ, ನೀವೇ ನೋಡಿ. ಬೇಕಿದ್ರೆ ಆಫೀಸಿಂದ ಕನ್ಫರ್ಮೇಷನ್ ತಗೊಳ್ಳೋಣ, ಆಮೇಲೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಮಾತಾಡಿ. ನನಗೆ ಮುಂಚೆಯಿಂದಲೂ ಅನುಮಾನಗಳಿದ್ದೇ ಇತ್ತು, ಇವತ್ತು ಕ್ಲಿಯರ್ ಆಯಿತು ನೋಡಿ. ಆದರೆ ನೀವೇ ಸ್ವಲ್ಪ ಗೊಂದಲದಲ್ಲಿದ್ರಿ. ಇನ್ಮೇಲಾದರೂ ಬದಲಾಗಿ ಮುತ್ತಣ್ಣ. ನಾವಿನ್ನು ಬರ್ತೀವಿ, ಬನ್ರಪ್ಪ. ಮಾಯಾ, ಮಾಯಾ, ಏನಾಯ್ತು ಮುತ್ತು? ಹೇಳ್ತೀನಿ ಚಿಕ್ಕಮ್ಮ. ಮಾಯಾ, ಮಾಯಾ, ಏನಾಯ್ತು ಅಂತ ಹೇಳು. ಆ ಗೌಡ್ರು ಏನೋ ತಂದಿಟ್ಟು ತಮಾಷೆ ನೋಡ್ತಾ ಇರೋ ಹಾಗಿದೆ. ಏನೇ ಇದ್ರು ಮೊದಲು ನನಗೆ ಹೇಳು, ಉಳಿದಿದ್ದು ಆಮೇಲೆ ಮಾತಾಡೋಣ. ಹೇಳ್ತೀನಿ ಚಿಕ್ಕಮ್ಮ. ಮೊದಲು ಮಾಯಾ ಬಂದ್ಬಿಟ್ಟು. ಮಾಯಾ ಬಂದೆ ಮಾವ. ಹೇಳಿ ಮಾವ, ಯಾಕೆಲ್ರು ಈಗ ನಿಂತಿದ್ದೀರಾ? ಇತ್ತೀಚೆಗೆ ನೀನು ಏನಾದರೂ ತಪ್ಪು ಮಾಡಿ ಅದನ್ನು ಮುಚ್ಚಿಟ್ಟಿದ್ಯಾ? ಮುಚ್ಚಿಡೋ ಅಂತ ತಪ್ಪು ನಾನು ಇನ್ನೂ ಮಾಡಿಲ್ಲ ಅಂತ ಅನ್ಸುತ್ತೆ ಮಾವ. ವಿಷಯ ತಾನಾಗೆ ಆಚೆ ಬರಬೇಕು, ಅಲ್ಲಿವರೆಗೂ ನೀನು ಬಾಯ್ ಬಿಡಲ್ಲ ಅನ್ಸುತ್ತಲ್ವಾ? ಸರಿ, ನಾನೇ ಹೇಳ್ತೀನಿ. ಕಾಶಿರಾಜಣ್ಣ ಅವ್ರ ಜಮೀನು ತಗೋಬೇಕು ಅಂತಿದ್ವಲ್ಲ, ಅದರ ರಿಜಿಸ್ಟ್ರೇಷನ್ ಆಯ್ತಾ?